ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯಿಸುವಂತಿಲ್ಲ ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು 2 ದಿನಗಳ ಹಿಂದೆ ಒಂದು ಆದೇಶ ಮಾಡಿದರು. ಅದಕ್ಕೆ ಇವತ್ತು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅವರ ಆದೇಶದಲ್ಲಿ ಏನಿತ್ತು ಅಂತಂದರೆ, ದೊಡ್ಡ ಸಂಖ್ಯೆಯಲ್ಲಿ ಜಾನುವಾರುಗಳನ್ನು ಅರಣ್ಯ ಪ್ರದೇಶದೊಳಗೆ ಮೇಯಲು ಬಿಡುವುದರಿಂದ ಕಾಡಿನಲ್ಲಿ ಆಗಷ್ಟೇ ಮೊಳಕೆ ಹೊಡೆದ ಚಿಕ್ಕಪುಟ್ಟ ಸಸಿಗಳು, ಸಾಕು ಪ್ರಾಣಿಗಳು ಆಹಾರವಾಗಿ ಅರಣ್ಯದಲ್ಲಿ ಹೊಸ ಗಿಡಗಳು ಬೆಳೆಯದೆ ಅರಣ್ಯ ಸಂವರ್ಧನೆಗೆ ಅಡ್ಡಿಯಾಗುತ್ತಿದೆ ಎಂದು ಪರಿಸರ ಪ್ರೇಮಿಗಳು ಅಭಿಪ್ರಾಯಪಟ್ಟಿರುವುದಾಗಿ, ದೊಡ್ಡ ಸಂಖ್ಯೆಯ ಸಾಕು ಪ್ರಾಣಿಗಳು ಕಾಡಿನಲ್ಲಿ ಮೇಯುವುದರಿಂದ ಕಾಡಿನಲ್ಲಿರುವ ಸಸ್ಯಾಹಾರಿ ಪ್ರಾಣಿಗಳಿಗೂ ಮೇವಿನ ಕೊರತೆ ಉಂಟಾಗುತ್ತದೆ. ಮಿಗಿಲಾಗಿ ಊರಿನಿಂದ ಕಾಡಿಗೆ ಮೇಯಲು ಹೋಗುವ ಪ್ರಾಣಿಗಳಿಂದ ವನ್ಯಜೀವಿಗಳು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಸಾಧ್ಯತೆಯೂ ಇರುತ್ತದೆ. ಅರಣ್ಯ ಸಂವರ್ಧನೆ ಆಗದೇ ಇರುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಮತ್ತು ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಹೆಚ್ಚಳ ಆಗುತ್ತೆ. ಕಾಡಿನೊಳಗೆ ಹೋಗುವ ದನಗಾಯಿಗಳು ವನ್ಯಜೀವಿ ದಾಳಿಯಿಂದ ಮೃತಪಟ್ಟರೆ ಪರಿಹಾರ ನೀಡಲು ನಿಯಮದಲ್ಲಿ ಅವಕಾಶ ಇರೋದಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಮತ್ತು ಮದ್ರಾಸ್ ಹೈಕೋರ್ಟ್ ತಮಿಳುನಾಡಿನಲ್ಲಿ ಅರಣ್ಯದೊಳಗೆ ಸಾಕು ಪ್ರಾಣಿಗಳನ್ನು ಮೇಯಿಸುವ ವಿರುದ್ಧ ನೀಡಿದ ತೀರ್ಪಿನ ಬಳಿಕ ನೆರೆಯ ರಾಜ್ಯದಿಂದಲೂ ನಮ್ಮ ರಾಜ್ಯಕ್ಕೆ ದನಕರುಗಳನ್ನು ತಂದು ಕಾಡಿನಲ್ಲಿ ಮೇಯಿಸಲಾಗುತ್ತಿದೆ. ಹೀಗಾಗಿ ಕರ್ನಾಟಕ ರಾಜ್ಯದ ಅರಣ್ಯಗಳ ಸಂರಕ್ಷಣಾ ಮತ್ತು ಸಂವರ್ಧನೆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಅರಣ್ಯ ಪ್ರದೇಶಗಳಿಗೆ ಸಾಕು ಪ್ರಾಣಿಗಳನ್ನು ಮೇಯಲು ಬಿಡುವುದನ್ನು ನಿರ್ಬಂಧಿಸಲು ಮತ್ತು ನಿಷೇಧಿಸಲು ನಿಯಮಾನುಸಾರ ಕ್ರಮ ವಹಿಸಲು ಸೂಚಿಸಲಾಗಿದೆ ಅಂತೇಳಿ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಒಂದು ಆದೇಶ ಮಾಡ್ತಾರೆ. ಬಂದ ತಕ್ಷಣ ಪಶ್ಚಿಮ ಘಟ್ಟದ ಭಾಗದಲ್ಲಿ ವಾಸಿಸುವಂತ ಜನರಿಗೆ ಆತಂಕ ಶುರುವಾಯಿತು. ಸಾಂಪ್ರದಾಯಿಕವಾಗಿ ಕಾಡಿನಲ್ಲಿ ಬಿಟ್ಟು ಮೇಯಿಸುವಂತಹ ಕ್ರಮ ಇತ್ತು. ಆದರೆ ಈಗ ಏಕಾಏಕಿ ಈ ಥರದ ಆದೇಶ ಬಂದಾಗ ಎಲ್ಲಿ ಈಗ ಒಂದೊಂದು ಮನೆಯಲ್ಲಿ ಡಜನ್ ಗಟ್ಟಲೆ ಜಾನುವಾರುಗಳಿರ್ತವೆ, ಎಲ್ಲಿ ಬಿಡಬೇಕು, ಯಾವ ಕಡಗುರಿ ಕೊಡಬೇಕಾ, ಹೇಗೆ ಅಂತೇಳಿ ಸಾಕಷ್ಟು ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲೂ ಬಂದವು. ಇನ್ನೇನು ಸದ್ಯ ಏನು ವಿಪಕ್ಷಗಳಿಗೆ ಏನದು ಸಿಗಲಿಲ್ಲ ಅಂತ ಅನ್ಸುತ್ತೆ, ಸಿಕ್ಕಿರ್ಬೋದು. ಆದರೆ ಇದೊಂದು ಹಳೆ ಕಾನೂನನ್ನು ಅರಣ್ಯ ಸಚಿವರು ಬಡಿದೆಬ್ಸಿದೆ ಅಷ್ಟೇ. ಇದೇನು ಹೊಸ ಆದೇಶ ಇರ್ಬೋದು, ಆದರೆ ಕಾನೂನು ಹಳೆದೆ. ಇವೆಲ್ಲ ಆದಮೇಲೆ ಯಾರು ಹೇಳಿದ್ರು, ಏನು ಚೀಫ್ ಮಿನಿಸ್ಟರ್ ಹೇಳಿದ್ರು, ಯಾರೋ ಎತ್ತನೋ ಏನೋ ಗೊತ್ತಿಲ್ಲ, ಕರೆಕ್ಟಾಗಿ ಒಂದು ಸ್ಪಷ್ಟೀಕರಣ ಕೊಡಿ ಅಂಥೇಳಿ. ಆದರೆ ಸಚಿವರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆದರೆ ಎಲ್ಲೂ ಕೂಡ ಅರಣ್ಯದೊಳಗೆ ನೀವು ಮೇಯಿಸ್ಕೊಳ್ಳಿ ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಆದರೆ ಅವರೊಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಮೀಸಲು ಅರಣ್ಯ, ವನ್ಯಜೀವಿ ಧಾಮ, ಹುಲಿ ಸಂರಕ್ಷಿತ ಅರಣ್ಯಗಳಲ್ಲಿ ಜನರ ಅತಿಕ್ರಮ ಪ್ರವೇಶಕ್ಕೆ ಮತ್ತು ಸಾಕು ಪ್ರಾಣಿಗಳನ್ನು ಮೇಯಿಸಲು ಅವಕಾಶ ಇರುವುದಿಲ್ಲ. ಆದರೆ ರಾಜ್ಯದ ಕೆಲವು ಅರಣ್ಯ ಭಾಗದಲ್ಲಿ ಹಲವು ವರ್ಷಗಳಿಂದ ಇಂತಹ ರೂಢಿ ಇದ್ದು ಕಾಡಿನಂಚಿನ ಜನರಿಗೆ ಜಾಗೃತಿ ಮೂಡಿಸಿ ಹೆಚ್ಚು ಹಾಲು ನೀಡುವ ಹಸುಗಳನ್ನು ಹೊಂದಲು ಅವಕಾಶ ಕಲ್ಪಿಸುವ ಮೂಲಕ ಮತ್ತು ತಮ್ಮ ಪಟ್ಟಾ ಜಮೀನಿನಲ್ಲಿ ಹಸಿ ಮೇವು ಬೆಳೆಸಲು ಪ್ರೋತ್ಸಾಹಿಸುವ ಮೂಲಕ ಹಂತ ಹಂತವಾಗಿ ಅರಣ್ಯದಲ್ಲಿ ಜಾನುವಾರುಗಳನ್ನು ಬಿಡದಂತೆ ನಿರ್ಬಂಧಿಸಲಾಗುವುದು ಅಂತ ಈಗ ಅವರು ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮಲೆಮಹದೇಶ್ವರ ಬೆಟ್ಟ ವನ್ಯಜೀವಿ ಧಾಮದಲ್ಲಿ ವ್ಯಾಪ್ತಿಯಲ್ಲಿ ಸುಮಾರು 33,000 ದನಕರುಗಳಿವೆ ಎಂದು ಪಶುಸಂಗೋಪನಾ ಇಲಾಖೆ ಹೇಳಿದೆ. ಅಷ್ಟೊಂದು ದನಕರುಗಳು ಒಟ್ಟಿಗೆ ಕಾಡಿಗೆ ತೆಗೆದುಕೊಂಡು ಹೋಗುವುದರಿಂದ ವನ್ಯಜೀವಿಗಳಾದ ಆನೆ, ಕಾಡೆಮ್ಮೆ, ಕಾಡುಕೋಣ, ಜಿಂಕೆ, ಕಡವೆ ಇತ್ಯಾದಿಗಳಿಗೆ ಮೇವಿನ ಕೊರತೆ, ನೀರಿನ ಕೊರತೆ ಎದುರಾಗುತ್ತದೆ. ಕಾಲುಬಾಯಿ ರೋಗ, ಚರ್ಮಗಂಟು, ನೆರಡಿ ಮುಂತಾದ ಸಾಂಕ್ರಾಮಿಕ ರೋಗಗಳು ಅವುಗಳಿಗೂ ಬರುತ್ತದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ತರಹ ಒಂದು ಜಾನುವಾರುಗಳನ್ನು ಕಾಡಿನಲ್ಲಿ ಮೇಯಿಸುವುದನ್ನು ನಿಷೇಧಿಸಲು ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಿ ಅಂತ ನಾವು ಹೇಳಲಾಗಿತ್ತು ಅಂಥೇಳಿ ಅರಣ್ಯ ಸಚಿವರು ಈಗ ಹೇಳಿದ್ದಾರೆ. ಮತ್ತು ಜೊತೆಗೆ ಹೈನುಗಾರಿಕೆ ಪ್ರೋತ್ಸಾಹ ಮಾಡೋದಕ್ಕಾಗಿ ಹೆಚ್ಚು ಹಾಲುಗಳನ್ನು ನೀಡುವಂತಹ ಹಸುಗಳಿಗೆ ಅಲ್ಲಿ ಜನರಿಗೆ ಹೆಲ್ಪ್ ಮಾಡುವ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ತೀವಿ ಅಂಥೇಳಿ ಅರಣ್ಯ ಸಚಿವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದರಲ್ಲೆಲ್ಲೂ ಕೂಡ ಅರಣ್ಯ ಸಚಿವರು ಕಾಡಿನಲ್ಲಿ ಮೇಯಿಸ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ಹಂತ ಹಂತವಾಗಿ ಕಡಿಮೆ ಮಾಡ್ತೀವಿ ಅಂತಾರೆ. ಈಗ ಇಮಿಡಿಯೇಟಾಗಿ ಆಗೋಲ್ಲ ಅಂತ. ಆದರೆ ಈ ಕಾನೂನಲ್ಲಿ ಅವಕಾಶನೂ ಇಲ್ಲ ನಮಗೆ ಮೇಯಿಸೋದಕ್ಕೆ. 1963 ನಮ್ಮ ರಾಜ್ಯ ಅರಣ್ಯ ಕಾಯ್ದೆಯಲ್ಲೂ ಕೂಡ ಈ ಅಂಶಗಳಿದ್ದಾವೆ. CPT ಅಂತ ನಾವೇನು ಕರಿತೀವಿ, ಈಗ ಕ್ಯಾಟಲ್ ಪ್ರೂಫ್ ಟ್ರೆಂಚ್, ಅವೆಲ್ಲ ಮೊದಲಿಂದನೂ ಕೂಡ ಉಲ್ಲೇಖ ಇದೆ. ಅದು ಕೂಡ ಬ್ರಿಟಿಷ್ ಕಾಲದಿಂದ ಎರವಲು ಪಡೆದುಕೊಂಡಿರುವಂಥ ಒಂದು ಅಂಶ ಅಂತ ಅಲ್ಲೇ ಉಲ್ಲೇಖ ಮಾಡಿದ್ದಾರೆ ಅವರು. ಆ ಕಾಲದಲ್ಲಿ ಖಾಸಗಿ ಜಮೀನಿಗೆ ಈ ಜಾನುವಾರುಗಳು ಹೋದಾಗ ದಂಡ ಹಾಕುವ ಪದ್ಧತಿ ಇತ್ತು. ಅದು ಈ ಕಾಡಿನಲ್ಲಿ ಹೋಗಿ ಅಲ್ಲಿ ಹಾನಿ ಮಾಡ್ಬೋದು, ಸಣ್ಣ ಪುಟ್ಟ ಗಿಡಗಳನ್ನೆಲ್ಲ ಕೊಂದು ಹಾಕ್ಬೋದು ಅಂತೇಳಿ ಆ ಥರದ್ದು ಆವಾಗಲೇ ಒಂದು ಕಾನೂನನ್ನು ಅವರು ನಮಗೆ ಆ್ಯಡ್ ಮಾಡ್ಕೊಂಡಿದ್ರು. ಅರಣ್ಯ ಸಚಿವರು ಇಡೀ ಆದೇಶದಲ್ಲಿ ಉಲ್ಲೇಖ ಮಾಡಿದಂಗೆ ಮದ್ರಾಸ್ ಹೈಕೋರ್ಟಿನ ಒಂದು ತೀರ್ಪನ್ನು ಉಲ್ಲೇಖ ಮಾಡ್ತಾರೆ. 2023 ಆದೇಶ ಮಾಡಿರುವಂಥದ್ದು. ಅಲ್ಲಿ ಮದ್ರಾಸ್ ಹೈಕೋರ್ಟು ಇಡೀ ಅರಣ್ಯ ಪ್ರದೇಶದಲ್ಲಿ ಜಾನುವಾರುಗಳನ್ನು ಬಿಡುವಂತಿಲ್ಲ ಅಂತೇಳಿ ಆದೇಶ ಮಾಡಿದೆ. ಅದು ಒಂದು ಪ್ರಕರಣದಲ್ಲಿ ಮೇಘಮಲೈ ಅಂತ ಹೇಳಿ ಒಂದು ಟೈಗರ್ ರಿಸರ್ವ್, ಅದು ನಿಮಗೆ ಈ ಕೇರಳದ ಪೆರಿಯಾರ್ ಟೈಗರ್ ರಿಸರ್ವ್ ಇದೆಯಲ್ಲ, ಅದರ ಒಂದು ಬಫರ್ ಝೋನಲ್ಲಿ ಬರುವಂಥದ್ದು. ಮತ್ತು ಹುಲಿಗಳ ಓಡಾಟ ಇದ್ದಿದ್ದರಿಂದ ಅದು ಮೂಲ ರಿಸರ್ವ್ ಫಾರೆಸ್ಟು, ಆಮೇಲೆ ಅದು ಸ್ಯಾಂಕ್ಚುರಿ ಆಯಿತು, ಆಮೇಲೆ ಮೇಘಮಲೈ ಅದೇನೋ ಇನ್ನೊಂದು ಹೆಸರಿದೆ, ಅದನ್ನ ಮಾಡಿಬಿಟ್ಟು ಅದು ಟೈಗರ್ ರಿಸರ್ವ್ ಅಂತ ಮಾಡಿದ್ರು. ಹಾಗಾಗಿ
ಜನರು ಅಲ್ಲಿರೋರು ಏನ್ ಮಾಡಿದ್ರು, ಇನ್ನೂ ಮೂಲ ಕಾಡಿನಲ್ಲೇ ಇದ್ದಾರೆ ಅವರು. ಅಲ್ಲಿರುವ ಸುಮಾರು 30,000 ಹೆಚ್ಚು ಕಡಿಮೆ ಜಾನುವಾರುಗಳನ್ನ ಒಟ್ಟಿಗೆ ಅಲ್ಲಿ ಮೇಲು ಬಿಡ್ತಿದ್ರು. ಆಗ ಆಕ್ಟಿವಿಸ್ಟ್ಗಳು ಮತ್ತೆ ಎನ್ವಿರಾನ್ಮೆಂಟಿಸ್ಟ್ಗಳಲ್ಲಿ ಸೇರಿ ಒಂದು ಪಿಟಿಷನ್ ಫೈಲ್ ಮಾಡ್ತಾರೆ. ಈ ಪ್ರಮಾಣದಲ್ಲಿ ಕಾಡಿಗೆ ಹೋಗೋದ್ರಿಂದ ಅಲ್ಲಿ ಸಣ್ಣ ಪುಟ್ಟ ಚಿಗುರುಗಳೆಲ್ಲ ನಾಶ ಆಗ್ತದೆ, ಮರಗಿಡಗಳಿಗೆ ತೊಂದರೆ ಆಗುತ್ತೆ, ಅಲ್ಲಿರುವಂತಹ ಸಸ್ಯಾಹಾರಿ ಪ್ರಾಣಿಗಳಿಗೆ ಮೇವು ದೊರಕದೇ ಇರಬಹುದು, ಆಮೇಲೆ ಅವುಗಳು ಅಲ್ಲಿರುವ ಕಾಡು ಪ್ರಾಣಿಗಳು ಇವುಗಳನ್ನ ತಿನ್ನೋದ್ರಿಂದ ಅದು ಹ್ಯಾಬಿಟ್ ಬೆಳೆದು ಅವುಗಳಿಗೆ ಅದೇ ಒಂದು ಹವ್ಯಾಸ ಆಗ್ಬಿಡುತ್ತೆ. ಮತ್ತೆ ಸಹಜವಾಗಿ ಇರುವಂತ ತೊರೆಗಳು, ನದಿಗಳು ಆ ಕಾಡಿನಲ್ಲಿರುವಂತ ಅವುಗಳ ಸ್ವರೂಪವನ್ನು ಬದಲಿಸ್ತವೆ. ಅಂದ್ರೆ ಈ ಮಣ್ಣು ಸವಕಳಿ, ಈ ಒಟ್ಟಾರೆ ಈ ಜಾನುವಾರುಗಳಿಂದ ಆ ಕಾಡಿನ ಮೇಲೆ ಅಥವಾ ಒಂದು ಪ್ರಕೃತಿಯ ಮೇಲೆ ಸಾಕಷ್ಟು ಪರಿಣಾಮ ಬೀರಬಲ್ಲದು. ಹಾಗಾಗಿ ಈ ಪ್ರಮಾಣದ ಜಾನುವಾರುಗಳನ್ನ ಒಳಗಡೆ ಮೇಯಿಸಬಾರ್ದು ಅಂತ ಹೇಳಿ ಅವರು ಕೋರ್ಟ್ಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ವಾದ ಮಾಡ್ತಾರೆ. ಅಲ್ಲೂ ಕೂಡ ನಮ್ಮ ಮಲೆನಾಡು ಭಾಗದಲ್ಲಿ ನಾವೇನು ವಾದ ಮಾಡ್ತೀವಿ, ಈಗ ಮಲೆನಾಡು ಗಿಡ್ಡ ಅಂತ ಹೇಳಿ ತಳಿ ಇದೆ, ಅಲ್ಲೂ ಕೂಡ ಮಲೈ ಮಡು ಅಂತ ಹೇಳಿ ಯಾವುದೋ ಒಂದು ತಳಿ ಇದೆ, ಅದು ಸೇಮ್ ನಮ್ಮ ಮಲೆನಾಡು ಗಿಡ್ಡಕ್ಕೆ ಸಂಬಂಧಿಸಿದ. ಅವರು ಕೂಡ ಅದೇ ವಾದ ಮಾಡ್ತಾರೆ, ನಾವು ಬಹಳ ಸಾಂಪ್ರದಾಯಿಕವಾಗಿ ಬರುವಂತಹ ಈ ತಳಿ ಜಾನುವಾರುಗಳು ಕಾಡಲ್ಲಿ ಮೇಯ್ತಿದ್ವು, ಯಾವಗಳಿಂದ ಏನು ಸಮಸ್ಯೆ ಇಲ್ಲ, ಹಾಗೆ ಹೀಗೆ ಅಂತೇಳಿ ಸಾಕಷ್ಟು ವಾದ ಆಗಿದೆ. ಅದು ಡಿಟೇಲ್ ಆಗಿ ಒಂದು ಕಾಪಿ ಇದೆ, ನೀವು ಮೆಡ್ರಾಸ್ ಹೈಕೋರ್ಟಿನ ಈ ಕಾಪಿಯನ್ನು ನೀವು ಬೇಕಾದ್ರೆ ಓದಿ. ಸೊ ಅದು ಕೋರ್ಟ್ ಏನೂ ಪುರಸ್ಕರಿಸೋದಿಲ್ಲ. ಇಲ್ಲೂ ಹಂಗೆ ಏನಾಗಿದೆ ಅಂತಂದ್ರೆ, ಈ ಚಾಮರಾಜನಗರ ಜಿಲ್ಲೆಯದು ಘಟನೆ ನಡೆದ ಮೇಲೆ ಆ ಹುಲಿಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಕೆಲವು ಖಾಸಗಿ ದೂರುಗಳನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಅಲ್ಲೂ ಕೂಡ ಅದೇ ಆಕ್ಟಿವಿಸ್ಟ್ಗಳು, ಎನ್ವಿರಾನ್ಮೆಂಟ್ಗಳು, ಈ ಥರದ ಒಂದಿಷ್ಟು ಸಂಘ ಸಂಸ್ಥೆಗಳೆಲ್ಲ ದೂರು ಸಲ್ಲಿಕೆ ಮಾಡಿದಾವೆ. ಅಲ್ಲಿ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಂಡಿರುವಂಥದ್ದು ಯಾವ್ದಾದ್ರು ವರದಿ ಕೊಡಬೇಕು ಅಂತಂದ್ರೆ ಅವ್ರು ಈಗ ಫಸ್ಟ್ ಇದನ್ನೇ ಕೊಡ್ತಾರೆ. ಕೊಟ್ಟ ತಕ್ಷಣ ಸುಪ್ರೀಂ ಕೋರ್ಟ್ ಅಲ್ಲೇ ಅನುಮೋದನೆ ಆಗೋಯ್ತು ಅಂತ ಅಷ್ಟೇ. ಈಗ ಸುಪ್ರೀಂ ಕೋರ್ಟ್ ಅದನ್ನ ನೋಡಿ ಚೆಕ್ ಮಾಡಿಬಿಟ್ಟು ಕರೆಕ್ಟ್ ಇವೆಲ್ಲ ಕ್ರಮಗಳು ತೆಗೆದುಕೊಂಡಿದ್ದಾರೆ ಅಂತ, ಅದು ಒಂಥರ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಅದು ಫಸ್ಟ್ ಸ್ಟೇಜ್ ಇವರು. ಹಾಗಾಗಿ ಇವತ್ತಲ್ಲ ನಾಳೆ ಅದು ಬಂದೇ ಬರುತ್ತೆ. ಈಗಾಗಲೇ ಸಾಕಷ್ಟು ಕಡೆ ಪ್ರತಿಭಟನೆ ನಡೆದಿದೆ, ಸಾಕಷ್ಟು ಜನ ಒಪ್ಕೊಂಡಿದ್ದಾರೆ, ಪರಿಸರ ಆಸಕ್ತರಿಗೆ ಖುಷಿ ಅನಿಸಿದೆ. ಮತ್ತೆ ಕೆಲವರು ನನಗೆ ಕಾಲ್ ಮಾಡಿದ ನನ್ನ ಸ್ನೇಹಿತರೆಲ್ಲ, ನಮ್ಮಲ್ಲೆಲ್ಲ ಒಂದು 10-20 ಜಾನುವಾರುಗಳಿದೆ, ನಾವು ಎಲ್ಲಿ ತೆಗೆದುಕೊಂಡು ಹೋಗೋದು, ಎಲ್ಲಿ ಮಾಡೋದು, ಏಕಾಏಕಿ ಈ ಥರ ನಿರ್ಧಾರ ತೆಗೆದುಕೊಂಡ್ರೆ. ಈಗ ಏಕಾಏಕಿ ಏನಿಲ್ಲ, ಬಟ್ ಹಂತವಾಗಿ ನೀವು ಕಡಿಮೆ ಮಾಡಲೇಬೇಕು. ಈಗೆಲ್ಲ ತೋಟ ಎಲ್ಲ ಗದ್ದೆಗಳೆಲ್ಲ ಇರ್ತಿದ್ವು, ಮೊದಲೇ ಬ್ಯಾಣಗಳು ಅಂತ ನಮ್ಮಲ್ಲಿ ಮಲೆನಾಡಲ್ಲಿ ಕರಿತಿದ್ರು, ಅವೆಲ್ಲ ಈಗ ಜಮೀನು ಇಲ್ಲ, ಈಗೆಲ್ಲ ತೋಟಗಳಾಗಿ ಹೋಗಿದೆ. ತೋಟಗಳು ಜಾಸ್ತಿ ಆದಂಗೆ ಗೊಬ್ಬರ ಜಾಸ್ತಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗೆಲ್ಲ 10-15 ಸಾವಿರಕ್ಕೆ ಒಂದು ಲೋಡ್ ಅಂತೇಳಿ ಎಲ್ಲ ಹೊಡಿತಾರೆ. ಈಗ ಬಯಲುಸೀಮೆಯಲ್ಲಿ ಕುರಿ ಅವು ಇವೆಲ್ಲ ಆ ಗೊಬ್ಬರ ಅಂತೇಳಿ ತರ್ತಾರೆ, ಅವೆಲ್ಲ 10,000 ಮೇಲೆ ಹೋಗ್ತಾ ಇದೆ. ಈ ಗೊಬ್ಬರ ಲಾಬಿ ಕೂಡ ಈ ಜನರಿಗೆ ಏನ್ ಅನ್ಸಿದೆ ಅಂದ್ರೆ, ಈಗ ನಾವೇ ಗೊಬ್ಬರವನ್ನ ಪ್ರೊಡ್ಯೂಸ್ ಮಾಡೋಣ ಅಂತೇಳಿ ಆ ತರ ಜಾನುವಾರುಗಳನ್ನ ಜಾಸ್ತಿ ಈಗ ಮತ್ತೆ ಮಾಡುವಂತ ಇದಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಗದ್ದೆಗೆ ಜಾಸ್ತಿ ಬ್ಯಾಡ್ದಿತ್ತು, ಈಗ ತೋಟಕ್ಕೆ ಜಾಸ್ತಿ ಬೇಕಿದೆ ಗೊಬ್ಬರ. ಈಗ ತೋಟ ಹೆಚ್ಚಾದ ತಕ್ಷಣ ಈಗ ಗೊಬ್ಬರಕ್ಕೆ ಡಿಮ್ಯಾಂಡ್ ಬರುತ್ತೆ. ಈಗ ನೋಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಗೊಬ್ಬರದ್ದು, ಈಗ ತಮಿಳುನಾಡಲ್ಲೇ ದೊಡ್ಡ ಲಾಬಿ ಅದು ಗೊಬ್ಬರದ್ದು, ಅಲ್ಲೆಲ್ಲ ಬಂದ್ ಮಾಡಿದ ತಕ್ಷಣ ಇಲ್ಲಿ ಬಂದ್ರು ಅಂತ ಆಯ್ತು. ಇಲ್ಲಿ ಜಾನುವಾರುಗಳನ್ನ ಅಟ್ಟಿ ಈಗ ಹುಲಿಗಳ ಸಾವಿಗೂ ಕಾರಣ ಆದ್ರು. ಆದ್ರೆ ಆ ತರ ವಿಷಪ್ರಾಶನ ಮಾಡುವಂತ ಜನ ಎಲ್ಲ ಕಡೆ ಇರ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಅಲ್ಲಿ ಯಾವ ಒಂದಿಷ್ಟು ಪರ್ಟಿಕ್ಯುಲರ್ ಆ ತರ ಜನ ಆ ಮನಸ್ಥಿತಿಯವರು ಹಂಗ್ ಮಾಡಿದ್ರು ಅಂತಂದ್ರೆ, ಅದೇ ಜಿಲ್ಲೆಯಲ್ಲೇ ಬೇಕಾದಷ್ಟು ಕಡೆ ಭಾಗದಲ್ಲೂ ಕೂಡ ಈ ಹುಲಿಗಳ ಸಂಚಾರ ಇಲ್ವಾ, ಅಲ್ಲೆಲ್ಲ ಕೂಡ ವಿಷ ಹಾಕ್ತಾರೆ ಅಂತ ಹೇಳಕ್ಕಾಗೋದಿಲ್ಲ. ಮಲೆನಾಡಲ್ಲೂ ಕೂಡ ಅಂತಂದ್ರೆ ನಾವು ಮೊದಲಿಂದನೂ ನೋಡಿದ್ವಿ, ಚಿರತೆ ದಾಳಿ ಮಾಡೋದಂತೂ ಕಾಮನ್ ಆಗಿತ್ತು ಜಾನುವಾರುಗಳ ಮೇಲೆ. ಯಾವಾಗಲೂ ಕೂಡ ಹೋದ ತಕ್ಷಣ ಆತಂಕ ಪಡ್ತಿದ್ರೆ ಹೊರತು ಅದಕ್ಕೆ ಹೋಗ್ಬಿಟ್ಟು ವಿಷ ಹಾಕ್ಬೇಕು, ಅದನ್ನ ಹುಡ್ಕೊಂಡ್ಬಿಟ್ಟು ಅನ್ನುವ ಮನಸ್ಥಿತಿ ಯಾರ್ದು ಇರಲಿಲ್ಲ. ಹಂಗಂತ ಈಗ ಮದ್ರಾಸ್ ಹೈಕೋರ್ಟ್ ಸಮಯದಲ್ಲಿ ಆ ಪ್ರತಿವಾದದ ಸಮಯದಲ್ಲಿ ಕೂಡ ಅಲ್ಲಿ ಒಂದಿಷ್ಟು ಚರ್ಚೆ ಆಗುತ್ತೆ. ಅಂದ್ರೆ ಅರಣ್ಯ ಇಲಾಖೆಯವರು ಹೇಳ್ತಾರೆ, ನಾವು ಒಂದಿಷ್ಟು ಜಾಗವನ್ನ ಬಿಟ್ಟಿದ್ವಿ, ಅಥವಾ ಶುಲ್ಕ ಪಡೆದೇ ಒಂದಿಷ್ಟು ಜಾಗವನ್ನ ಬಿಟ್ಟಿದ್ವಿ, ಅರಣ್ಯದ ಅಂಚಿನಲ್ಲಿ ಮೇಯಿಸ್ತಿದ್ರು ಅಂತೇಳಿ ಎಲ್ಲ ಸಮಜಾಯಿಷಿ ಕೊಟ್ಟರು. ಏನು ಕೋರ್ಟ್ ಅಕ್ಸೆಪ್ಟೇ ಮಾಡಿಲ್ಲ. ಇಲ್ಲೂ ಹಂಗೆ, ಎಲ್ಲೂ ಕೂಡ ಕಾಡು ಅಂತ ಬಂದ ಮೇಲೆ ಅವರು ಎಲ್ಲೂ ಕೂಡ ನಮಗೆ ಬಿಡೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಕಾನೂನುಗಳು ಸಂಘರ್ಷ ಆಗದೆ ಇದ್ರೆ ಒಳ್ಳೇದು. ಈಗ ಸಂಘರ್ಷ ಆಗಿದೆ, ಯಾಕಂದ್ರೆ ಅಲ್ಲೊಂದಿಷ್ಟು ದುರಂತಗಳು ಸಂಭವಿಸಿದಾವೆ. ಹಾಗಾಗಿ ಈಗ ಅದು ಮುನ್ನೆಲೆಗೆ ಬರ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ನೀವು ಅದೇನು ಆಗ್ಲಿಲ್ಲ, ನಿಮಗೇನು ಸಮಸ್ಯೆ ಇಲ್ಲ, ಆರಾಮಾಗಿತ್ತು ಅಂತಂದ್ರೆ ಕಾನೂನುಗಳು ಹಂಗೇ ಮಲ್ಕೊಂಡಿರ್ತವೆ. ಈಗ ಬಡಿದೆಪ್ಪಿಸುವಂತ ಕೆಲಸವನ್ನ ಅರಣ್ಯ ಸಚಿವರು ಬೇರೆ ಕಾರಣಕ್ಕಾಗಿ ಮಾಡಿದ್ದಾರೆ. ಎಲ್ಲರೂ ಅನುಭವಿಸಬೇಕಾಗಿರುವಂತ ಪರಿಸ್ಥಿತಿ ಇದೆ. ಈಗ ಏನೇ ಅವರು ಸ್ಪಷ್ಟೀಕರಣ ಕೊಟ್ಟರು ಕೂಡ ತಾತ್ಕಾಲಿಕ, ಒಂದಲ್ಲ ಒಂದಿನ ಇದೆಲ್ಲ ಬಂದ್ ಆಗುವಂತ ಚಾನ್ಸಸ್ಗಳು ನನಗೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ನಾವು ಸಿದ್ಧರಾಗಿರ್ಬೇಕಾದಂತ ಒಂದು ಪರಿಸ್ಥಿತಿ. ಥ್ಯಾಂಕ್ ಯು.